ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಅತ್ಯಂತ ನಿಗೂಢ, ಕುತೂಹಲಕಾರಿ ಮತ್ತು ವಿವಾದಾತ್ಮಕ ವಿಚಾರಗಳಲ್ಲಿ ಸಾಕಷ್ಟು ಚರ್ಚಾಸ್ಪದ ವಿಚಾರ ಅಂದರೆ ಅದು ಪರಾಕಾಯ ಪ್ರವೇಶ. ಒಬ್ಬ ವ್ಯಕ್ತಿಯ ಆತ್ಮ ತನ್ನ ದೇಹವನ್ನು ಬಿಟ್ಟು ಮತ್ತೊಬ್ಬರ ದೇಹಕ್ಕೆ ಪ್ರವೇಶಿಸುವುದು ಸಾಧ್ಯವಾ? ಯೋಗಿಗಳು ಮತ್ತು ಸಿದ್ಧಪುರುಷರು ಈ ಶಕ್ತಿಯನ್ನು ಹೊಂದಿದ್ದಾರಾ, ಅಥವಾ ಇದು ಕೇವಲ ಪುರಾಣಗಳಲ್ಲಿ ಕಂಡುಬರುವ ಕಥೆಯ ಎಂಬ ಹತ್ತಾರು ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದಲೂ ಜನರ ಕುತೂಹಲವನ್ನು ಕೆರಳಿಸುತ್ತಿದೆ. ಭಾರತೀಯ ಯೋಗಶಾಸ್ತ್ರ, ತಂತ್ರಶಾಸ್ತ್ರ, ಪುರಾಣಗಳು ಮತ್ತು ಜನಪದ ಕಥೆಗಳಲ್ಲಿ ಪರಾಕಾಯ ಪ್ರವೇಶದ ಬಗ್ಗೆ ಅನೇಕ ಉಲ್ಲೇಖಗಳು ದೊರೆಯುತ್ತವೆ. ಬನ್ನಿ ಹಾಗಿದ್ರೆ ಪರಾಕಾಯ ಪ್ರವೇಶದ ಕುರಿತಾದ ಉಲ್ಲೇಖ ಹಾಗೂ ಸತ್ಯಾಸತ್ಯತೆಗಳನ್ನು ಉದಾಹರಣೆಯ ಮೂಲಕ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಪರಾಕಾಯ ಪ್ರವೇಶ ಎಂದರೇನು ಅಂತ ಗಮನಿಸಿದ್ರೆ, ಪರ ಎಂದರೆ ಮತ್ತೊಬ್ಬರ, ಕಾಯ ಎಂದರೆ ದೇಹ ಮತ್ತು ಪ್ರವೇಶ ಎಂದರೆ ಒಳ ಹೋಗೋದು. ಅಂದರೆ ತನ್ನ ಚೇತನ ಅಥವಾ ಆತ್ಮವನ್ನ ತನ್ನ ದೇಹದಿಂದ ಹೊರತೆಗೆದು ಮತ್ತೊಬ್ಬರ ದೇಹಕ್ಕೆ ಪ್ರವೇಶಿಸುವುದೇ ಪರಾಕಾಯ ಪ್ರವೇಶ. ಯೋಗಶಾಸ್ತ್ರದ ಪ್ರಕಾರ ಮನುಷ್ಯನು ಕೇವಲ ದೇಹವಲ್ಲ, ಅವನೊಳಗೆ ಆತ್ಮ, ಮನಸ್ಸು, ಪ್ರಾಣಶಕ್ತಿ ಮತ್ತು ಸೂಕ್ಷ್ಮ ಶರೀರವಿದೆ. ಕೆಲವು ಪ್ರಾಚೀನ ಗ್ರಂಥಗಳ ಪ್ರಕಾರ ಉನ್ನತ ಮಟ್ಟದ ಯೋಗಿಗಳು ತಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಿಸುವ ಮೂಲಕ ದೇಹವನ್ನ ತಾತ್ಕಾಲಿಕವಾಗಿ ತೊರೆದು ಬೇರೆ ದೇಹದಲ್ಲಿ ಪ್ರವೇಶಿಸಬಹುದು ಅಂತ ಹೇಳಲಾಗತ್ತೆ. ಇದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಿಲ್ಲದ ಅತ್ಯಂತ ಉನ್ನತ ಯೋಗ ಸಿದ್ಧಿ ಎಂದು ಪರಿಗಣಿಸಲಾಗಿದೆ. ಭಾರತೀಯ ಯೋಗ ಪರಂಪರೆಯಲ್ಲಿ ಅಷ್ಟಸಿದ್ಧಿಗಳ ಬಗ್ಗೆ ಉಲ್ಲೇಖವಿದೆ. ಅವುಗಳೆಂದರೆ ಅಣಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಶ್ವಿತ, ವಶ್ವಿತ. ಇವುಗಳ ಜೊತೆಗೆ ಕೆಲವು ತಂತ್ರ ಗ್ರಂಥಗಳು ಮತ್ತು ನಾಥ ಸಂಪ್ರದಾಯದ ಕೃತಿಗಳಲ್ಲಿ ಪರಾಕಾಯ ಪ್ರವೇಶವನ್ನ ವಿಶೇಷ ಸಿದ್ಧಿಯಾಗಿ ವಿವರಿಸಲಾಗಿದೆ. ಯೋಗಿಯು ದೀರ್ಘಕಾಲದ ತಪಸ್ಸು, ಧ್ಯಾನ, ಪ್ರಾಣಾಯಾಮ ಮತ್ತು ಕುಂಡಲಿನಿ ಜಾಗೃತಿಯ ಮೂಲಕ ಈ ಶಕ್ತಿಯನ್ನ ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಪರಾಕಾಯ ಪ್ರವೇಶದ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಾಗುವ ಹೆಸರು ಅಂದರೆ ಆದಿಗುರು ಶಂಕರಾಚಾರ್ಯರದ್ದು. ಭಾರತೀಯ ಪರಂಪರೆಯ ಪ್ರಕಾರ ಒಮ್ಮೆ ಶಂಕರಾಚಾರ್ಯರು ಮಂಡನ ಮಿಶ್ರರೊಂದಿಗೆ ಶಾಸ್ತ್ರಾರ್ಥ ನಡೆಸುತ್ತಿದ್ರು. ಆ ಚರ್ಚೆಗೆ ತೀರ್ಪುಗಾರರಾಗಿದ್ದವರು ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿ. ಚರ್ಚೆಯಲ್ಲಿ ಶಂಕರಾಚಾರ್ಯರು ಜಯಗಳಿಸಿದ ನಂತರ ಉಭಯ ಭಾರತಿ ಅವರು ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಬ್ರಹ್ಮಚಾರಿಯಾಗಿದ್ದ ಶಂಕರಾಚಾರ್ಯರಿಗೆ ಆ ವಿಷಯದ ಪ್ರಾಯೋಗಿಕ ಅನುಭವ ಇರಲಿಲ್ಲ. ಆಗ ಅವರು ತಮ್ಮ ಯೋಗ ಬಲದಿಂದ ಇತ್ತೀಚೆಗೆ ಮೃತರಾಗಿದ್ದ ರಾಜನ ದೇಹವನ್ನು ಪ್ರವೇಶಿಸುತ್ತಾರೆ. ಕೆಲವು ದಿನಗಳ ಕಾಲ ಆ ರಾಜನ ದೇಹದಲ್ಲೇ ಬದುಕಿ ಲೋಕಜೀವನದ ಅನುಭವವನ್ನು ಪಡೆದ ನಂತರ ಮತ್ತೆ ತಮ್ಮ ಮೂಲ ದೇಹಕ್ಕೆ ಮರಳಿದ್ರು ಎಂಬ ಉಲ್ಲೇಖವಿದೆ. ನಂತರ ಉಭಯ ಭಾರತೀಯವರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಶಾಸ್ತ್ರಾರ್ಥವನ್ನ ಪೂರ್ಣಗೊಳಿಸಿದ್ರು ಎಂಬ ಉಲ್ಲೇಖ ಸಿಗುತ್ತೆ. ಈ ಕಥೆಯನ್ನ ಪರಾಕಾಯ ಪ್ರವೇಶದ ಅತ್ಯಂತ ಪ್ರಸಿದ್ಧ ಉದಾಹರಣೆಯಾಗಿ ಹೇಳಲಾಗುತ್ತೆ. ನಾಥ ಪರಂಪರೆಯಲ್ಲಿ ಅನೇಕ ಸಿದ್ಧ ಯೋಗಿಗಳ ಬಗ್ಗೆ ಕಥೆಗಳಿವೆ. ಗೋರಖನಾಥರು ಮತ್ತು ಮತ್ಸ್ಯೇಂದ್ರನಾಥರ ಜೀವನ ಚರಿತ್ರೆಗಳಲ್ಲಿ ಪರಾಕಾಯ ಪ್ರವೇಶಕ್ಕೆ ಸಂಬಂಧಿಸಿದ ಉಲ್ಲೇಖಗಳು ಕಂಡುಬರ್ತಾವೆ. ಕೆಲವು ನಾಥ ಯೋಗಿಗಳು ಸೂಕ್ಷ್ಮ ಶರೀರವನ್ನ ದೇಹದಿಂದ ಹೊರತೆಗೆಯುವ ಸಾಮರ್ಥ್ಯವನ್ನು ಹೊಂದಿದ್ರು ಎಂದು ಭಕ್ತಾದಿಗಳು ನಂಬುತ್ತಾರೆ. ಅವರು ದೂರದ ಪ್ರದೇಶಗಳಲ್ಲಿ ನಡೆಯುವ ಘಟನೆಗಳನ್ನು ನೋಡಬಹುದು ಹಾಗೂ ಬೇರೆ ದೇಹಗಳಲ್ಲಿ ಪ್ರವೇಶಿಸಬಹುದು ಎಂಬ ಜನಪ್ರಿಯ ನಂಬಿಕೆಗಳಿವೆ. ಇವುಗಳಿಗೆ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲದಿದ್ದರೂ ಭಾರತೀಯ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಇಂತಹ ಕಥೆಗಳು ಬಹಳ ಪ್ರಸಿದ್ಧವಾಗಿವೆ. ಭಾರತೀಯ ಜನಪದ ಸಾಹಿತ್ಯದಲ್ಲಿ ಪರಾಕಾಯ ಪ್ರವೇಶದ ಅನೇಕ ಉದಾಹರಣೆಗಳು ಸಿಗ್ತವೆ. ಅದರಲ್ಲಿ ವಿಕ್ರಮ ಮತ್ತು ಬೇತಾಳ ಕಥೆಗಳಲ್ಲಿ ಆತ್ಮಗಳು ದೇಹಗಳನ್ನು ಬದಲಾಯಿಸೋದು, ಮೃತದೇಹಗಳಲ್ಲಿ ಪ್ರವೇಶಿಸೋದು ಮತ್ತು ಬೇರೆ ರೂಪಗಳನ್ನು ಪಡೆಯೋದು ಸಾಮಾನ್ಯ ವಿಷಯಗಳಾಗಿತ್ತು. ಈ ಕಥೆಗಳು ಕೇವಲ ಮನೋರಂಜನೆಗಾಗಿ ಅಲ್ಲ, ಅವು ಮನುಷ್ಯನ ಚೇತನ, ಆತ್ಮ ಮತ್ತು ಜೀವನದ ರಹಸ್ಯಗಳ ಬಗ್ಗೆ ಜನರಲ್ಲಿ ಚಿಂತನೆ ಹುಟ್ಟಿಸಲು ರಚಿಸಲ್ಪಟ್ಟಿವೆ. ಪರಾಕಾಯ ಪ್ರವೇಶದ ಮೂಲಭೂತ ಕಲ್ಪನೆ ಸೂಕ್ಷ್ಮ ಶರೀರದ ಮೇಲೆ ಆಧಾರಿತವಾಗಿದೆ. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಮನುಷ್ಯನಲ್ಲಿ 3 ಶರೀರಗಳಿವೆ. ಸ್ಥೂಲ ಶರೀರ ಅಂದರೆ ಭೌತಿಕ ದೇಹ, ಸೂಕ್ಷ್ಮ ಶರೀರ ಅಂದರೆ ಮನಸ್ಸು ಮತ್ತು ಪ್ರಾಣ, ಮತ್ತು ಕಾರಣ ಶರೀರ. ಮರಣದ ಸಮಯದಲ್ಲಿ ಆತ್ಮವು ಸೂಕ್ಷ್ಮ ಶರೀರದೊಂದಿಗೆ ದೇಹವನ್ನು ತೊರೆಯುತ್ತೆ ಎಂದು ನಂಬಲಾಗಿದೆ. ಯೋಗಿಗಳು ತಮ್ಮ ಇಚ್ಛೆಯಂತೆ ಈ ಪ್ರಕ್ರಿಯೆಯನ್ನ ನಿಯಂತ್ರಿಸಬಹುದು ಎಂಬುದು ಪರಾಕಾಯ ಪ್ರವೇಶದ ಹಿಂದಿನ ತತ್ವ.
ಟಿಬೆಟ್ನ ಕೆಲವು ಬೌದ್ಧ ಸಂಪ್ರದಾಯಗಳಲ್ಲಿಯೂ ದೇಹತ್ಯಾಗ ಮತ್ತು ಚೇತನ ವರ್ಗಾವಣೆಯ ಕುರಿತಾದ ಉಲ್ಲೇಖಗಳಿವೆ. ಕೆಲವು ಲಾಮಾಗಳು ತಮ್ಮ ಮುಂದಿನ ಜನ್ಮವನ್ನ ತಾವೇ ಆರಿಸಿಕೊಳ್ತಾರೆ ಎಂಬ ನಂಬಿಕೆಯೂ ಇದೆ. ಇದು ನೇರವಾಗಿ ಪರಾಕಾಯ ಪ್ರವೇಶವಲ್ಲದಿದ್ದರೂ ಚೇತನವು ದೇಹದಿಂದ ಸ್ವತಂತ್ರವಾಗಿ ಅಸ್ತಿತ್ವವನ್ನ ಹೊಂದಬಹುದು ಎಂಬ ಕಲ್ಪನೆಯನ್ನ ಬಲಪಡಿಸುತ್ತೆ. ಇಲ್ಲಿಯವರೆಗೂ ಪರಾಕಾಯ ಪ್ರವೇಶವನ್ನ ಸಾಬೀತುಪಡಿಸುವ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ದೊರೆತಿಲ್ಲ. ವಿಜ್ಞಾನಿಗಳು ಮಾನವ ಚೇತನವು ಮೆದುಳಿನ ಕಾರ್ಯಗಳಿಂದ ಉಂಟಾಗುತ್ತೆ ಎಂದು ನಂಬ್ತಾರೆ. ಮೆದುಳು ಕಾರ್ಯನಿರ್ವಹಿಸದಿದ್ರೆ ವ್ಯಕ್ತಿಯ ಅರಿವು ಮತ್ತು ನೆನಪುಗಳು ನಿಲ್ಲುತ್ತವೆ ಎಂಬುದು ಅವರ ಅಭಿಪ್ರಾಯ. ಹೀಗಾಗಿ ಆತ್ಮವು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗುತ್ತೆ ಎಂಬ ಕಲ್ಪನೆಯನ್ನ ವಿಜ್ಞಾನ ಅಂಗೀಕರಿಸೋದಿಲ್ಲ. ಆದರೆ ಕೆಲವು ವಿಚಿತ್ರ ಘಟನೆಗಳು ಸಂಶೋಧಕರ ಗಮನವನ್ನು ಸೆಳೆದಿವೆ. ವಿಶ್ವದ ಹಲವೆಡೆ ಮರಣದ ಅಂಚಿಗೆ ಹೋಗಿ ಬದುಕಿ ಬಂದವರು ಆಶ್ಚರ್ಯಕರ ಅನುಭವಗಳನ್ನು ವಿವರಿಸಿದ್ದಾರೆ. ಕೆಲವರು ತಮ್ಮ ದೇಹವನ್ನ ಮೇಲಿನಿಂದ ನೋಡಿದ ಅನುಭವವಾಯಿತು ಎಂದು ಹೇಳ್ತಾರೆ. ಇದನ್ನ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಎಂದು ಕರೆಯಲಾಗುತ್ತೆ. ವಿಜ್ಞಾನಿಗಳು ಇದನ್ನ ಮೆದುಳಿನ ವಿಶೇಷ ಸ್ಥಿತಿ ಎಂದು ವಿವರಿಸ್ತಾರೆ. ಆಧ್ಯಾತ್ಮಿಕ ಜಗತ್ತು ಮಾತ್ರ ಇದನ್ನ ಆತ್ಮ ದೇಹದಿಂದ ಹೊರಬಂದ ಅನುಭವ ಎಂದು ಪರಿಗಣಿಸುತ್ತೆ. ವಿಶ್ವದ ವಿವಿಧ ದೇಶಗಳಲ್ಲಿ ಕೆಲವು ಮಕ್ಕಳು ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನ ಹೇಳಿಕೊಂಡ ಘಟನೆಗಳು ದಾಖಲಾಗಿವೆ. ಅವರು ಹಿಂದಿನ ಜೀವನದ ಹೆಸರು, ಊರು, ಕುಟುಂಬ ಮತ್ತು ಘಟನೆಗಳನ್ನು ವಿವರಿಸಿದ ಉದಾಹರಣೆಗಳಿವೆ. ಇವು ಪರಾಕಾಯ ಪ್ರವೇಶಕ್ಕೆ ನೇರ ಸಾಕ್ಷ್ಯವಲ್ಲ, ಆದರೆ ಚೇತನದ ಸ್ವಭಾವದ ಬಗ್ಗೆ ಹೊಸ ಪ್ರಶ್ನೆಯನ್ನು ಹುಟ್ಟಿಸುತ್ತವೆ. ಕೆಲವು ತಂತ್ರ ಗ್ರಂಥಗಳಲ್ಲಿ ಪರಾಕಾಯ ಪ್ರವೇಶವನ್ನ ಅತ್ಯಂತ ರಹಸ್ಯ ವಿದ್ಯೆಯಾಗಿ ವಿವರಿಸಲಾಗಿದೆ. ಆದರೆ ಈ ಜ್ಞಾನವನ್ನ ಗುರು ಮುಖೇನವೇ ಮಾತ್ರ ಪಡೆಯಬೇಕು ಅಂತ ಹೇಳಲಾಗತ್ತೆ. ಇಂತಹ ವಿದ್ಯೆಗಳನ್ನ ದುರುಪಯೋಗಪಡಿಸಿದ್ರೆ ಭೀಕರ ಪರಿಣಾಮಗಳು ಎದುರಾಗಬಹುದು ಎಂಬ ಎಚ್ಚರಿಕೆಗಳು ಕಂಡುಬರ್ತವೆ. ಆದ್ದರಿಂದ ಈ ವಿಷಯಗಳನ್ನ ಸಾರ್ವಜನಿಕವಾಗಿ ಬೋಧಿಸೋದು ಬಹಳ ವಿರಳ. ಮತ್ಸ್ಯೇಂದ್ರ ನಾಥರ ಬಗ್ಗೆ ಪ್ರಸಿದ್ಧ ನಾಥ ಸಂಪ್ರದಾಯದ ಒಂದು ಕಥೆ ಇದೆ. ಈ ಕಥೆಯ ಪ್ರಕಾರ ಒಮ್ಮೆ ಒಬ್ಬ ರಾಜ ಮರಣ ಹೊಂದಿದಾಗ ರಾಜ್ಯದಲ್ಲಿ ಅರಾಜಕತೆ ಉಂಟಾಯಿತು. ಆಗ ಮತ್ಸ್ಯೇಂದ್ರ ನಾಥರು ತಮ್ಮ ಯೋಗ ಬಲದಿಂದ ರಾಜನ ದೇಹಕ್ಕೆ ಪ್ರವೇಶಿಸಿ ಕೆಲವು ಕಾಲ ಸುಗಮವಾಗಿ ನಡೆಸಿದ್ರು ಎನ್ನಲಾಗುತ್ತೆ. ನಂತರ ಅವರ ಶಿಷ್ಯ ಗೋರಖನಾಥರು ಗುರುಗಳನ್ನ ಮತ್ತೆ ಅವರ ಮೂಲ ದೇಹಕ್ಕೆ ಮರಳಿಸಿದ್ರು ಎಂಬ ದಂತಕಥೆ ಕೂಡ ಪ್ರಸಿದ್ಧವಾಗಿದೆ. ಯೋಗ ವಿಶಿಷ್ಟದಲ್ಲಿ ಚೂಡಾಲ ಎಂಬ ಯೋಗಿನಿಯ ಕಥೆ ಬರುತ್ತೆ. ಆಕೆ ಯೋಗ ಸಿದ್ಧಿಗಳ ಮೂಲಕ ವಿವಿಧ ರೂಪಗಳನ್ನು ಧರಿಸ್ತಾಳೆ ಎಂದಿದೆ. ಕೆಲವು ಆವೃತ್ತಿಗಳಲ್ಲಿ ಆಕೆ ತನ್ನ ಚೇತನವನ್ನ ಬೇರೆ ರೂಪಗಳಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನ ಹೊಂದಿದ್ಲು ಎಂದು ವಿವರಿಸಲಾಗಿದೆ. ಇದು ಪರಾಕಾಯ ಪ್ರವೇಶಕ್ಕೆ ಸಮಾನವಾದ ಯೋಗ ಶಕ್ತಿಯ ಉದಾಹರಣೆಯಾಗಿದೆ ಎಂದು ಕೆಲವರು ಉಲ್ಲೇಖಿಸುತ್ತಾರೆ. ಟಿಬೆಟ್ನ ಕೆಲವು ಬೌದ್ಧ ಸಂಪ್ರದಾಯಗಳಲ್ಲಿ ಫೋವಾ ಎಂಬ ಸಾಧನೆಯ ಉಲ್ಲೇಖವಿದೆ. ಇದರಲ್ಲಿ ಸಾಧಕನು ಮರಣದ ಸಮಯದಲ್ಲಿ ತನ್ನ ಚೇತನವನ್ನ ನಿಯಂತ್ರಿಸಿ ದೇಹವನ್ನ ತೊರೆಯಲು ಅಭ್ಯಾಸ ಮಾಡ್ತಾನೆ. ಇದು ನೇರವಾಗಿ ಪರಾಕಾಯ ಪ್ರವೇಶವಲ್ಲ, ಆದರೆ ದೇಹ ಮತ್ತು ಚೇತನವನ್ನ ಬೇರ್ಪಡಿಸಬಹುದೆಂಬ ಮಾತಿದೆ. ಕೆಲವು ವಜ್ರಯಾನ ಸಂಪ್ರದಾಯಗಳಲ್ಲಿ ಮಹಾನ್ ಲಾಮಾಗಳು ಮರಣಾನಂತರ ಮತ್ತೊಂದು ದೇಹದಲ್ಲಿ ಜನ್ಮ ಪಡೆಯುವ ಸ್ಥಳವನ್ನು ಮುಂಚಿತವಾಗಿಯೇ ಸೂಚಿಸುತ್ತಾರೆ. ನಂತರ ಆ ಮಗುವನ್ನ ಗುರುತಿಸಿ ಹಿಂದಿನ ಲಾಮಾರ ಪುನರ್ಜನ್ಮ ಎಂದು ಪರಿಗಣಿಸಲಾಗುತ್ತೆ. ಇದು ಪರಾಕಾಯ ಪ್ರವೇಶವಲ್ಲದಿದ್ರೂ ಚೇತನದ ನಿರಂತರತೆಯ ಕಲ್ಪನೆಯನ್ನ ಬಲಪಡಿಸುತ್ತೆ. ಕರ್ನಾಟಕ ಸೇರಿದಂತೆ ಕೇರಳ, ತಮಿಳುನಾಡು ಮತ್ತು ಹಿಮಾಲಯದ ಪ್ರದೇಶಗಳಲ್ಲಿ ಕೆಲವು ಜನಪದ ಕಥೆಗಳು ಪ್ರಸಿದ್ಧವಾಗಿವೆ. ಕೆಲವು ಕಥೆಗಳ ಪ್ರಕಾರ ಯೋಗಿಗಳು ಹಾವುಗಳ ದೇಹಕ್ಕೆ ಪ್ರವೇಶಿಸುತ್ತಿದ್ರು, ಪಕ್ಷಿಗಳ ಕಣ್ಣಿನಿಂದ ದೂರದ ಸ್ಥಳಗಳನ್ನು ನೋಡ್ತಿದ್ರು, ಮರಣ ಹೊಂದಿದ ವ್ಯಕ್ತಿಯ ದೇಹದಲ್ಲಿ ಕೆಲವು ಸಮಯ ಜೀವಿಸ್ತಿದ್ರು ಎಂಬ ಜಾನಪದ ಕಥೆಗಳು ಇವೆ. ಆದರೆ ದಾಖಲೆಗಳಿಲ್ಲ. ರಾಜಭೋಜನ ಕಾಲದ ಬಗ್ಗೆ ಇರುವ ಕಥೆಗಳ ಪ್ರಕಾರ ಒಬ್ಬ ತಾಂತ್ರಿಕನು ಮೃತದೇಹಕ್ಕೆ ಪ್ರವೇಶಿಸಿ ಜೀವಂತನಂತೆ ವರ್ತಿಸುತ್ತಿದ್ದ. ಈ ರಹಸ್ಯವನ್ನ ತಿಳಿದ ನಂತರ ರಾಜನು ಆತನನ್ನ ಪರೀಕ್ಷಿಸಿದಾಗ ವಿಚಿತ್ರ ಸಂಗತಿಗಳು ಬಯಲಾಗಿದ್ದರ ಕುರಿತು ನಾನಾ ಉಲ್ಲೇಖಗಳು ಸಿಗ್ತವೆ. ಭಾರತ ಮತ್ತು ಮಧ್ಯ ಏಷ್ಯಾದ ಕೆಲವು ಸೂಫಿ ಕಥೆಗಳಲ್ಲಿ ಮಹಾನ್ ಫಕೀರರು ಧ್ಯಾನದ ಸ್ಥಿತಿಯಲ್ಲಿ ದೇಹವನ್ನು ತೊರೆದು ದೂರದ ಪ್ರದೇಶದಲ್ಲಿ ಕಾಣಿಸಿಕೊಂಡರು ಎಂಬ ಉಲ್ಲೇಖಗಳಿವೆ. ಇವುಗಳನ್ನ ಬಿಲೋಕೇಶನ್ ಅಂತ ವಿವರಿಸ್ತಾರೆ. ಅಂದರೆ ಒಂದೇ ಸಮಯದಲ್ಲಿ ಎರಡು ಸ್ಥಳಗಳಲ್ಲಿ ಕಾಣಿಸಿಕೊಳ್ಳೋದು. ವಿಶ್ವದಾದ್ಯಂತ ಕೆಲವು ಪ್ರಕರಣಗಳಲ್ಲಿ ಜನರು ಅಪಘಾತದ ನಂತರ ತಮ್ಮ ವ್ಯಕ್ತಿತ್ವ ಸಂಪೂರ್ಣ ಬದಲಾಗಿದೆ ಅಂತ ಹೇಳಿರೋದು, ಹಿಂದಿನ ಜೀವನದ ನೆನಪುಗಳಿವೆ ಅಂದಿರೋದು, ತಮ್ಮ ದೇಹದ ಹೊರಗಿನಿಂದ ತಾವೇ ಕಂಡ ಅನುಭವಗಳನ್ನು ವಿವರಿಸಿರೋದು ಕಂಡುಬಂದಿದೆ. ಆದರೆ ಮನೋವಿಜ್ಞಾನ ಮತ್ತು ನರಶಾಸ್ತ್ರವು ಇವುಗಳಿಗೆ ಪರ್ಯಾಯ ವಿವರಣೆಗಳನ್ನು ನೀಡುತ್ತೆ. ಆದ್ದರಿಂದ ಇವುಗಳನ್ನು ಪರಾಕಾಯ ಪ್ರವೇಶದ ಸಾಕ್ಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಭಾರತದ ವಿವಿಧ ಭಾಗಗಳಲ್ಲಿ ಆತ್ಮಗಳು ದೇಹಕ್ಕೆ ಪ್ರವೇಶಿಸುವ ಕಥೆಗಳು ಜನಪ್ರಿಯವಾಗಿವೆ. ಕೆಲವರು ಇದನ್ನ ಭೂತಬಾಧೆ ಅಂತ ಕರೀತಾರೆ, ಕೆಲವರು ದೇವರ ಆವೇಶ ಅಂತ ನಂಬುತ್ತಾರೆ, ಇನ್ನು ಕೆಲವರು ಮನೋವೈಜ್ಞಾನಿಕ ಸಮಸ್ಯೆಗಳ ಪರಿಣಾಮ ಅಂತ ವಿವರಿಸ್ತಾರೆ.
ಒಂದೇ ಘಟನೆಯನ್ನ ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಲಾಗತ್ತೆ. ಪರಾಕಾಯ ಪ್ರವೇಶ ನಿಜವಾಗಿಯೂ ಸಾಧ್ಯವಾ ಅನ್ನೋ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವಿಲ್ಲ. ಆಧ್ಯಾತ್ಮಿಕ ಸಂಪ್ರದಾಯಗಳು ಹೌದು, ಅತ್ಯುನ್ನತ ಯೋಗಿಗಳಿಗೆ ಸಾಧ್ಯ ಅಂತ ಹೇಳತ್ವೆ. ವಿಜ್ಞಾನ ಇದಕ್ಕೆ ಯಾವುದೇ ದೃಢ ಸಾಕ್ಷ್ಯವಿಲ್ಲ ಅಂತ ಹೇಳುತ್ತೆ. ಹೀಗಾಗಿ ಈ ವಿಷಯ ಇಂದಿಗೂ ರಹಸ್ಯವಾಗಿ ಉಳಿದಿದೆ. ಒಬ್ಬ ವ್ಯಕ್ತಿ ಮತ್ತೊಬ್ಬರ ದೇಹಕ್ಕೆ ಪ್ರವೇಶಿಸಿದ್ರೆ ಆ ವ್ಯಕ್ತಿಯ ನೆನಪುಗಳು ಏನಾಗ್ತವೆ? ಮೂಲ ಆತ್ಮ ಎಲ್ಲಿಗೆ ಹೋಗುತ್ತೆ? ಎರಡು ಚೇತನಗಳು ಒಂದೇ ದೇಹದಲ್ಲಿ ಇರಬಹುದಾ? ವ್ಯಕ್ತಿತ್ವ ಹೇಗೆ ಬದಲಾಗುತ್ತೆ? ಈ ಪ್ರಶ್ನೆಗಳಿಗೆ ಇಂದಿಗೂ ಸ್ಪಷ್ಟ ಉತ್ತರಗಳಿಲ್ಲ. ಆದ್ದರಿಂದಲೇ ಪರಾಕಾಯ ಪ್ರವೇಶವು ವಿಶ್ವದ ಅತ್ಯಂತ ನಿಗೂಢ ವಿಷಯಗಳಲ್ಲಿ ಒಂದು. ಆದಿಶಂಕರಾಚಾರ್ಯರ ಕಥೆಯಿಂದ ಹಿಡಿದು ನಾಥ ಯೋಗಿಗಳ ಕಥೆಗಳವರೆಗೂ ಈ ವಿದ್ಯೆಯ ಉಲ್ಲೇಖಗಳು ನಮ್ಮ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿವೆ. ಆದರೆ ಇವುಗಳಿಗೆ ವೈಜ್ಞಾನಿಕ ದೃಢೀಕರಣ ಇನ್ನೂ ಲಭ್ಯವಾಗಿಲ್ಲ. ಹೀಗಾಗಿ ಪರಾಕಾಯ ಪ್ರವೇಶವನ್ನ ಕೆಲವರು ಯೋಗ ಸಿದ್ಧಿ ಎಂದು ನಂಬಿದ್ರೆ, ಇನ್ನು ಕೆಲವರು ಅದನ್ನ ಪೌರಾಣಿಕ ಸಂಕೇತ ಅಥವಾ ದಂತಕಥೆ ಅಂತ ಪರಿಗಣಿಸ್ತಾರೆ. ಆದರೂ ಒಂದು ವಿಷಯ ನಿಜ, ಮನುಷ್ಯನ ಚೇತನ ಮತ್ತು ಆತ್ಮದ ರಹಸ್ಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಇನ್ನೂ ಬಹಳ ದೂರ ಸಾಗಬೇಕಿದೆ. ಇವಿಷ್ಟು ಪರಾಕಾಯ ಪ್ರವೇಶದ ಕುರಿತಾದ ಸಣ್ಣದಾದ ಮಾಹಿತಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.